ಇದು ಧರ್ಮೋ ಮನೆನಾ? ಅಲ್ರಿ ಮತ್ತೆ ಲೊಕೇಶನ್ ಇದೇ ಮನೆ ಅಂತ ಹೇಳ್ತಿದ್ಯಲ್ಲ? ಲೊಕೇಶನ್ ರೀ ಈ ಗೂಗಲ್ ಅಕ್ಕನೆಲ್ಲ ನಂಬ್ಲಿಕ್ ಹೋಗ್ಬೇಡ್ರಿ, ಆಕಿ ತಪ್ಪ ತೋರಿಸ್ತಾಳ. ಕೋಟ್ಯಾಂತರ ಜನ ಇದನ್ನ ನಂಬ್ಕೊಂಡು ಫಾರಿನ್ ಹೋಗ್ತಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಮನೆ ಅಡ್ರೆಸ್ ತಪ್ಪು ತೋರಿಸ್ಬಿಡುತ್ತಾ? ಯಾರ ಮನೆ ಇದು? ಇದು ಧರ್ಮ ಪರ್ಮ ಮನಿ ಅಲ್ರಿ, ಇದು ಧರ್ಮರಾಜ ಅಪ್ಪಾರ ಮನಿ. ಹೌದಾ? ಸಾರಿ. ಏ ಗೋಲಿ, ಧರ್ಮು, ನರಸಿಂಹ, ಏ ನನ್ ಗೋಲಿ ಗೋಲಿ ಕೊಡದೆ ಓಡೋಗ್ತಾ ಇದೀನೋ? ಓಡೋಗ್ತಿಲ್ಲ ಕಣೋ. ಸಾಲ ತೀರ್ಸಕ್ ಬಂದಿದ್ದೀನಿ. ಬಾ 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 ಬಾ. ಡಗ್ಗಡಗ 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 ಡಗ್ಗಡಗ. ಧರ್ಮು, ಸಿಂಹ, ಹೇಗಿದ್ಯೋ? ನಾನ್ ಸಖತ್ತಾಗಿದ್ದೀನಿ, ನೀನ್ ಹೇಗಿದೀಯಾ? ನೋಡೋ, ಹಾಗಿದ್ದೀರಿ, ಸಖತ್ತಾಗಿದ್ದೀರಿ. ಇಷ್ಟು ದಿನ ಆದ್ಮೇಲೆ ನೀನ್ ನೋಡೋ ಸೌಭಾಗ್ಯ ಬಂತಲ್ಲ ನನಗೆ. ಇವನೇ ಅವನ, ಇದು ಧರ್ಮ ಮನೆನೇ ಅಲ್ಲ ಅಂತ ಹೇಳ್ತಾನೆ. ನನ್ನ ಧರ್ಮ ಅಂತ ಕರಿತಾ ಇದ್ದಿದ್ ನೀನ್ ಒಬ್ಬನೇ ಅಲ್ವೇನೋ? ಅಪ್ಪಾರ ಸಾರಿ ರೀ, ಇವ್ರು ಯಾರಂತ ನಂಗೆ ಗೊತ್ತಾಗ್ಲಿಲ್ರಿ. ಇವನು ಗೋಲಿ. ಅಲ್ಲ, ಇವ ನರಸಿಂಹ ಅಂತ ನನ್ನ ಚಡ್ಡಿ ದೋಸ್ತ. ನಾವಿಬ್ರು ಚಿಕ್ಕವರಿದ್ದಾಗ ಒಂದೇ ಚಡ್ಡಿನ ಹಾಕೋತಿದ್ರ್ಯಾ? ಇಲ್ಲ, ಬೇರೆಯವರಿಗೆ ಬಾಡಿಗೆ ಬಿಡ್ತಿದ್ದೆ. ಏಯ್, ಸುಮ್ಮನೆ ಈ ಗೋಲಿನೆಲ್ಲ ತಗೊಂಡೋಗಿ ನನ್ನ ರೂಮಲ್ಲಿ ಇಡು. ತಗೋ, ಒಂದೇ ಒಂದು ಗೋಲಿ ಮಿಸ್ ಆಗ್ಬಾರ್ದು. ಆತ್ರಿ ಅಪ್ಪಾರ. ನರಸಿಂಹ, 35 ವರ್ಷದ ಮಾತುಗಳನ್ನೆಲ್ಲ ಗುಡ್ಡೆ ಹಾಕಿಟ್ಟಿದ್ದೀನಿ. ಬಾ ಮಾತಾಡೋಣ. ನಡಿ ದೋಸ್ತ. ಆಮೇಲೆ ನಿನಗೆ ಒಂದು ಸರ್ಪ್ರೈಸ್. ನೀನ್ ಸಿಕ್ಕಿರೋದೇ ನನ್ಗೊಂದು ದೊಡ್ಡ ಸರ್ಪ್ರೈಸ್. ಇನ್ಯಾವ ಸರ್ಪ್ರೈಸ್ ಅಪ್ಪ? ಅದಕ್ಕಿಂತ ದೊಡ್ಡ ಸರ್ಪ್ರೈಸ್ ಒಂದಿದೆ. ಏನದು? ನೀನು ಬಂದ ತಕ್ಷಣ ಹೇಳ್ಬಿಟ್ರೆ ಸರ್ಪ್ರೈಸ್ ಆಗತ್ತ ಅದು. ಒಳಗಡೆ ಬಾ, ಮಾತಾಡೋಣ. ಧರ್ಮೋ, ಅದೇನೋ ಆಸ್ಪತ್ರೆ ಅಂತಿದೆ, ನಿನಗೇನು ಆಗಿಲ್ಲ ತಾನೆ? ನನ್ಗೇನು ಆಗಿಲ್ಲ ಕಣೋ, ಆರಾಮಾಗಿದ್ದೀನಿ. ಬಾ, ಒಳಗೆ ಕೂತ್ಕೊಂಡ್ ಬರ್ತಾರೆ.